ನಮಸ್ಕಾರ, ಇದು ಆಪರೇಷನ್ 108 ವಿಶೇಷ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ. ನಾವು ಸಾಮಾನ್ಯವಾಗಿ ರಸ್ತೆಯಲ್ಲಿ ನಮ್ಮ ಗಾಡಿಯಲ್ಲಿ ಹೋಗ್ತಿರುವಾಗ ಹಿಂದೆ ಯಾವುದಾದ್ರೂ ಆಂಬ್ಯುಲೆನ್ಸ್ ಬಂದರೆ ಸಾಕಷ್ಟು ಮರುಕ ಪಡ್ತೀವಿ. ಒಂದು ವೇಳೆ ಆಂಬ್ಯುಲೆನ್ಸ್ ಹೋಗೋಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಆಂಬ್ಯುಲೆನ್ಸ್ ಹೋಗಲಿ, ರೋಗಿಯ ಪ್ರಾಣ ಉಳ್ಕೊಳ್ಳಿ ಅಂತ ಸಾಕಷ್ಟು ತೊಂದರೆಯನ್ನು ತಗೊಂಡು ಆಂಬ್ಯುಲೆನ್ಸ್ಗೆ ದಾರಿಯನ್ನು ಬಿಟ್ಕೊಡುವಂಥ ಒಂದು ಮಾನವೀಯತೆಯನ್ನು ಮೆರಿತೀವಿ. ಅಫ್ಕೋರ್ಸ್ ನಮಗೆ ಈ ಆಂಬ್ಯುಲೆನ್ಸ್ ಸಿಬ್ಬಂದಿಗಳ ಬಗ್ಗೆ ಅಥವಾ 108 ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ಯಾಕಂತಂದರೆ ಅವರು ಎಂಥ ಟ್ರಾಫಿಕ್ ಇದ್ರೂ ಕೂಡ ರೋಗಿಯ ಪ್ರಾಣವನ್ನು ಉಳಿಸಬೇಕು ಅನ್ನೋ ಒಂದೇ ಒಂದು ಧ್ಯೇಯವನ್ನು ಅವರ ಮನಸ್ಸಲ್ಲಿ ಇಟ್ಕೊಂಡು ಅವರು ಕೂಡ ತಮ್ಮ ಆಂಬ್ಯುಲೆನ್ಸನ್ನು ಚಲಾಯಿಸ್ತಾರೆ. ರೋಗಿಯ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಅವರು ಕೂಡ ಟ್ರೈ ಮಾಡ್ತಾರೆ. ಆದರೆ ಒಂದು ಮಾತಿದೆ, ನಿಮಗೆ ನೆನಪಿರ್ಬೋದು ಅಂತ ಅಂದ್ಕೊಳ್ತೇನೆ. 100 ಹಣ್ಣುಗಳಿದ್ರೆ ಆ 100 ಹಣ್ಣುಗಳ ಮಧ್ಯದಲ್ಲಿ ಒಂದೇ ಒಂದು ಕೊಳೆತ ಹಣ್ಣು ಇದ್ರೂ ಕೂಡ ಆ ಒಂದೇ ಒಂದು ಕೊಳೆತ ಹಣ್ಣು ಆ ಎಲ್ಲ 100 ಹಣ್ಣುಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಈಗ 108 ಆಂಬ್ಯುಲೆನ್ಸಲ್ಲಿ ಆಗ್ತಿರೋದು ಕೂಡ ಅದೇನೆ. ಯಾರೋ ಕೆಲವು ದುರುಳರು ಸೇರಿಕೊಂಡು ಈ 108 ಆಂಬ್ಯುಲೆನ್ಸಲ್ಲಿ ಕಮಿಷನ್ ಆಸೆಗೋಸ್ಕರ ರೋಗಿಗಳ ಪ್ರಾಣದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಅವರ ಪ್ರಾಣಕ್ಕೆ ಬೆಲೆನೇ ಇಲ್ವೇನೋ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಏನಾಗ್ತಿದೆ 108 ಆಂಬ್ಯುಲೆನ್ಸಲ್ಲಿ ಅದರ ಬಗ್ಗೆ ಒಂದು ಪುಟ್ಟ ವರದಿ ಇದೆ, ಪ್ಲೀಸ್ ನೋಡಿ. ಅಂದು 108 ಆಂಬ್ಯುಲೆನ್ಸ್ ಸಿಬ್ಬಂದಿ ನಾನಾ ಬೇಡಿಕೆ ಮುಂದಿಟ್ಟು ಮುಷ್ಕರಕ್ಕಿಳಿದಾಗ ಜನಸಾಮಾನ್ಯರೆಲ್ಲ ಅವರಿಗೆ ಬೆಂಬಲ ಸೂಚಿಸಿದ್ರು. ಜನರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುವವರಿಗೆ ನ್ಯಾಯ ಸಿಗಬೇಕು ಅಂತ ಮಾಧ್ಯಮಗಳು ಸಪೋರ್ಟ್ ಮಾಡಿದವು. ಆದರೆ ಜನ ತೋರಿಸಿದ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ತರುವಂತ ಕೆಲಸವನ್ನ 108 ಒಳಗಿರೋ ಕೆಲ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಖಾಸಗಿ ಆಸ್ಪತ್ರೆಗಳು ಕೊಡೋ ಕಮಿಷನ್ ಆಸೆಗೆ ಬಡ ರೋಗಿಗಳನ್ನ ಕಷ್ಟದ ಕೂಪಕ್ಕೆ ತಳ್ಳುತ್ತಿದ್ದಾರೆ. ನಡೆಯುತ್ತೆ ಭರ್ಜರಿ ಕಮಿಷನ್ ದಂಧೆ. 108 ಆಂಬ್ಯುಲೆನ್ಸ್ನ ಕೆಲ ಸಿಬ್ಬಂದಿ ಖಾಸಗಿ ಆಸ್ಪತ್ರೆಯವರ ಜೊತೆ ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ. ಈ ಮೈತ್ರಿ ಪ್ರಕಾರ ಒಬ್ಬ ರೋಗಿಯನ್ನ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರೆ ಇಂತಿಷ್ಟು ಕಮಿಷನ್ ಅಂತ ಫಿಕ್ಸ್ ಮಾಡಿಕೊಂಡಿದ್ದಾರೆ. 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಕಮಿಷನ್ ಆಸೆಗೆ ರೋಗಿಗಳನ್ನ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯೋ ಬದಲು ತಮಗೆ ಕಮಿಷನ್ ಕೊಡೋ ಆಸ್ಪತ್ರೆಗಳಿಗೆ ಕರೆದೊಯ್ಯುತ್ತಿದ್ದಾರೆ. ಅಲ್ಲಿ ಖಾಸಗಿ ಆಸ್ಪತ್ರೆಗಳು ರೋಗಿಗಳಿಗೆ ಭರ್ಜರಿ ಬಿಲ್ ಜಡಿತಾರೆ. ಬಡ ಮಧ್ಯಮ ವರ್ಗದ ರೋಗಿಗಳು ಭಾರಿ ಬಿಲ್ ಕಟ್ಟಲಾಗದೆ ಸಾಲದ ಶೂಲಕ್ಕೆ ಸಿಲುಕುತ್ತಿದ್ದಾರೆ. 108 ಆಂಬ್ಯುಲೆನ್ಸ್ನ ಈ ಕಮಿಷನ್ ದಂಧೆ ಬಗ್ಗೆ ಕವರ್ ಸ್ಟೋರಿ ತಂಡಕ್ಕೆ ದೂರು ಬಂದಾಗ ಮೊದಲು ನಂಬಿಕೆ ಬರಲಿಲ್ಲ. ಆದರೆ ಕೆಲ ಸಾಕ್ಷಿಗಳನ್ನ ನೋಡಿದಾಗ ಪಕ್ಕಾ ಆಯಿತು. ಈ ದಂಧೆಕೋರರ ನಿಜರೂಪ ಜನಸಾಮಾನ್ಯರಿಗೆ ತೋರಿಸಲೇಬೇಕು. ಸರ್ಕಾರಕ್ಕೂ ಈ ಕಮಿಷನ್ ಕೋರರ ಬಗ್ಗೆ ಸತ್ಯ ತಿಳಿಸಲೇಬೇಕು ಅಂತ ನಿರ್ಧರಿಸಿ ರಹಸ್ಯ ಕಾರ್ಯಾಚರಣೆಗಿಳಿಯಿತು ಕವರ್ ಸ್ಟೋರಿ ತಂಡ. ಆಪರೇಷನ್ 108 ನಿಜವಾಗ್ಲೂ ಕವರ್ ಸ್ಟೋರಿ ತಂಡಕ್ಕೆ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಯಾಕಂದ್ರೆ ಈ ಸ್ವಾರ್ಥಿಗಳ ಬಾಯಿಂದ ಸತ್ಯ ಹೊರಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ನಾವು ದೊಡ್ಡ ನಾಟಕವನ್ನೇ ಆಡಿದೆವು. ನಾವೊಂದು ಸರಸ್ವತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಓಪನ್ ಮಾಡಿದ್ದೇವೆ, ಅದರ ಮಾರ್ಕೆಟಿಂಗ್ ಮಾಡ್ತಿದ್ದೇವೆ, ನಿಮ್ಗೊಂದು ಗಿಫ್ಟ್ ಕೊಡಬೇಕು, ಜೊತೆಗೆ ವ್ಯವಹಾರ ಮಾತಾಡಬೇಕು ಅಂತ 108 ಸಿಬ್ಬಂದಿಗೆ ಕಾಲ್ ಮಾಡಿದೆವು. ನಮ್ಮ ತಂಡದವರೊಬ್ಬರಿಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ವೇಷ ತೊಡಿಸಿ ಮೊದಲು ಹೊರಟೆವು ಮಧುಗಿರಿ ಕಡೆಗೆ. ಮಧುಗಿರಿಯ ತಾಲೂಕು ಆಸ್ಪತ್ರೆಯಲ್ಲಿ ನಿಂತ 108 ಆಂಬ್ಯುಲೆನ್ಸ್ನ ಸಿಬ್ಬಂದಿ ನಾಗೇಶ್ ಜೊತೆ ಯಾವ ರೀತಿ ವ್ಯವಹಾರ ಕುದುರಿತು ಅನ್ನೋದನ್ನ ನೀವೇ ಗಮನವಿಟ್ಟು ನೋಡಿ. ಸರ್, ನೀವು ಬೆಂಗಳೂರು ಬರ್ತಾ ಇದ್ದೀರಲ್ಲ, ಜಾಸ್ತಿ ನೀವು ರಾಮಯ್ಯ ಅದು ಬಿಟ್ರೆ ಇದು ಹರ್ಷ ಸರ್, ಆಮೇಲೆ ಅದು ಬಿಟ್ರೆ ಇದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್. ಸರ್, ಇಲ್ಲಿ ನಿಮಗೆ ಯಾವ ಥರ ಅನುಕೂಲ ಕೊಡ್ತಾ ಇದ್ದಾರೆ ಸರ್? ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ ಸರ್? ಇಲ್ಲಿ ರಾಮಯ್ಯದಲ್ಲಿ ಎಷ್ಟು ಕೊಡ್ತಾರೆ ಸರ್? ರಾಮಯ್ಯದಲ್ಲಿ 10 ಕೊಡ್ತಾರೆ, 10%. ಇದು ಹರ್ಷ ಸರ್? ಹರ್ಷದಲ್ಲಿ 12, ಬ್ಯಾಪ್ಟಿಸ್ಟ್ ಬಂದು 15%. ಡಾಕ್ಟರ್ ಅಮರ್ನಾಥ್ ಆರ್ಥೋಪೆಡಿಷನ್ ಇದ್ದಾರೆ, ಅವರು ಮೇಂಟೈನ್ ಮಾಡ್ತೀವಿ ಅಂದರೆ ಅವ್ರಿಗೆ ಬಿಡ್ತೀವಿ. ಅವ್ರಲ್ಲ ಸ್ಪಾಟಲ್ಲೇ ಎಕ್ಸ್ರೇ ಮಾಡಿಬಿಟ್ಟು
ಈವನ್ ರೇಡಿಯಸ್ ಎಲ್ಲ ಫ್ರ್ಯಾಕ್ಚರ್ ಆಗಿದೆ, ಅದಕ್ಕೆ 4000 ಅಲ್ಲೇ ಸ್ಪಾಟಲ್ಲಿ. ಮತ್ತು ಫೀಮರ್ ಬಂದು ಫ್ರ್ಯಾಕ್ಚರ್ ಆದರೆ 8000 ಈ ಥರ ಅವರೇ ಕೊಡ್ತಿರ್ತಾರೆ. ಅಂದರೆ 4000 ಫಿಬಿಲಾ ಫ್ರ್ಯಾಕ್ಚರ್ ಆದರೆ ಇವೆರಡು ಟಿಬಿಯಾ ಆ್ಯಂಡ್ ಫಿಬಿಲಾ ಇವೆರಡು ಫ್ರ್ಯಾಕ್ಚರ್ ಆದರೆ 10 ಈ ಥರ ಫಿಕ್ಸ್ ಮಾಡ್ತಾರೆ. ಅಂದರೆ ನಿಮ್ಗೆ ಪೇಷಂಟ್ಗ ಸರ್ ಅದು? ನಿಮಗೆ ಅಲ್ಲ 10,000? ನಮಗೆ ಹಾಂ 10,000 ಅಲ್ಲ ಹೇಳಿದ್ವಲ್ಲ ಇವಾಗ ಈಗೆಲ್ಲ ಹೇಳಿದ್ದೀವಿ ನಾವು. ಸೊ ಅಂದರೆ ನಿಯರ್ ಅಬೌಟ್ 10%. ಆ್ಯಸ್ ಎ ವಿಶ್ ಅಂದರೆ ಅಲ್ಲ, ನೀವು ಅಕ್ಸೆಪ್ಟ್ ಹೇಳಿ ಸರ್, ನಂದೇನಿಲ್ಲ, ನಾವು ಕೊಟ್ಟೆ ಕೊಡ್ತೀವಿ. ರನ್ನಿಂಗಲ್ಲಿದೆ ಈಗ ಹೇಳಿದ್ನಲ್ವಾ, ಆ ಹಾಸ್ಪಿಟಲ್ ಇಷ್ಟು ರನ್ನಿಂಗ್ ಇದೆ, ಸ್ಪಾಟಲ್ಲೇ ಕೊಟ್ಬಿಡ್ತಾರೆ. ಅದರಲ್ಲಿ ವೆಯ್ಟ್ ಮಾಡಿಸೋದಿಲ್ಲ ಜಾಸ್ತಿ, ಅಲ್ಲೇ ಎಕ್ಸ್ರೇ ಮಾಡಿದ್ರು ವಿತಿನ್ 10 minutes ನಮ್ಮದು ಕ್ಲಿಯರ್ ಮಾಡಿಬಿಡ್ತಾರೆ. ಯಾವ ಹಾಸ್ಪಿಟಲ್ ಸರ್? AR ಆರ್ಥೋ ಸೆಂಟರ್ ಅಂತ, ಅಮರನಾಥ್ ರೆಡ್ಡಿ ಆರ್ಥೋ ಸೆಂಟರ್. ಹೌದು, ಇಲ್ಲಿ ಪರ್ಸೆಂಟೇಜ್ ವೈಸ್ ನಿಮಗೆ ಕ್ಯಾಶ್ ಕೊಡ್ತಾರಾ ಸರ್, ಆಫ್ಟರ್ ಬಿಲ್ ಕೊಡ್ತಾರಾ? ಕ್ಯಾಶ್ ಅಲ್ಲ ಸರ್, ಸ್ಟಾರ್ಟಿಂಗ್ ಹೋದಾಗ ಕೊಡ್ತಾರಾ ಪೇಷಂಟ್? ಡಿಸ್ಚಾರ್ಜ್ ಆದಮೇಲೆ ಕೊಡ್ತಾರೆ. ಡಿಸ್ಚಾರ್ಜ್ ಆದಮೇಲೆ ಎಷ್ಟು ದಿನ ಅಂತ ಟೈಮ್ ಹೇಳ್ತಾರೆ, ಅಕಾರ್ಡಿಂಗ್ ಟು ಕಂಡೀಷನ್ ನೋಡ್ಕೊತಾರೆ. ಸೊ ಎಲ್ಲ ಡಿಸ್ಚಾರ್ಜ್ ಆದಮೇಲೆ ನಮಗೆ ಕಾಲ್ ಮಾಡ್ತಾರೆ ಅವರನ್ನು, ಇಲ್ಲ ನಾವೇ ಅವ್ರಿಗೆ ಕಾಲ್ ಮಾಡ್ತೀವಿ. ತುಮಕೂರಲ್ಲಿ ಎಷ್ಟು ಯಾವ ಹಾಸ್ಪಿಟ್ಲಿಗೆ ಜಾಸ್ತಿ ರೆಫರ್ ಮಾಡ್ತಾ ಇದ್ದೀರಾ? ಸೂರ್ಯ, ಭಾರತಿ, ಆದಿತ್ಯ. ಸರ್ ಸೂರ್ಯಗೆ ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಸರ್? 15. ಸೂರ್ಯ 15, ಭಾರತಿ 15, ಆದಿತ್ಯ 12, ಹೇಮಾವತಿ 15. ಗುಡ್, ಇವಿಷ್ಟು ಇದಾವಲ್ಲ, ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಭಲೇ ಪೋರ, ನಿನ್ನ ಕಮಿಷನ್ ದಂಧೆಯನ್ನ ಮೆಚ್ಚಿದೆ. ಇಂಥವರ ಕೈಗೆ ಬಡಪಾಯಿ ರೋಗಿಗಳು ಸಿಕ್ಕರೆ ಕತೆ ಖತಮ್. ಮುಂದೆ ಬಲೆ ಬೀಸಿದ್ದು ಗುಬ್ಬಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿಗೆ. ಅವರು ಕೊಟ್ಟ ಉಪದೇಶ, ಮಾರ್ಕೆಟಿಂಗ್ ಟಿಪ್ಸ್ ಸ್ವಲ್ಪ ನೀವು ಕೇಳಿ. ನೀವು ಎಷ್ಟು ಪರ್ಸೆಂಟೇಜ್ ಅಕ್ಸೆಪ್ಟ್ ಮಾಡ್ತೀರಾ ಸರ್? ನಿಮ್ಮ ಕಡೆಯಿಂದ ಎಷ್ಟಾಗ್ಬೋದು ನೋಡಪ್ಪ, ಒಂದು 50,000 ರೂಪಾಯಿ ಬಿಲ್ ಆಗಿದೆ, ಅದರಲ್ಲಿ ಮೆಡಿಷನಿಂದು ಬೆಡ್ ಚಾರ್ಜು ಅವೆಲ್ಲ ಬಿಟ್ಟು ಟ್ರೀಟ್ಮೆಂಟ್ ಮಾಡಿದ್ದಕ್ಕೆ ಮಾತ್ರ ನಿಮಗೆ ಪರ್ಸೆಂಟೇಜ್ ಕೊಡೋದು, ಅದಕ್ಕೆಲ್ಲ ಕೊಡೋಕ್ಕಾಗೋದಿಲ್ಲ. ಹಾಗೆ ಒಂದೊಂದು ಹಾಸ್ಪಿಟಲ್ ಒಂದೊಂದು ಥರ, ಕೆಲವರು 50 ಕೊಡ್ತಾರೆ, 20 ಕೊಡ್ತಾರೆ, 10 ಕೊಡ್ತಾರೆ. 20 ಕೊಡೋರು ಅದೆಲ್ಲ ಬಿಟ್ಟು ಟ್ರೀಟ್ಮೆಂಟಿಂದ ಮಾತ್ರ 20% ಕೊಡ್ತಾರೆ. 10% ಕೊಡೋರು ಎಲ್ಲ ಸೇರಿ ಟೋಟಲ್ 30,000 ರೂಪಾಯಿ ಬಿಲ್ ಆಯಿತು ಅಂತಂದರೆ 10% ಕೊಡ್ತಾರೆ. ಹಾಗೆ ಒಂದೊಂದು ಹಾಸ್ಪಿಟಲ್ ಒಂದೊಂದು ಥರ. ಅದೇ ನನ್ನ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂತಂದರೆ ಟೋಟಲ್ ಬಿಲ್ಲಲ್ಲಿ 10% ಕೊಟ್ಟರೆ ಸಾಕು. ನಮಗೇನು ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು, ಟೋಟಲ್ ಏನು ಬಿಲ್ ಆಗುತ್ತೆ ಅದಕ್ಕೆ 10% ಕೊಟ್ಟರೆ ಸಾಕು. ಎಲ್ಲರದ್ದು ಒಂದೇ ಸೂತ್ರ, ಆಂಬ್ಯುಲೆನ್ಸ್ ತಗೋ, ಕಮಿಷನ್ ಹೊಡಿ. ಇಂಥ ಸಂಪ್ರದಾಯಕ್ಕೆ ಈಗಲೇ ಬ್ರೇಕ್ ಬೀಳಬೇಕು. ಇಲ್ಲದಿದ್ರೆ ದೊಡ್ಡಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಉಳಿದ ಪ್ರಾಮಾಣಿಕರು ಕೂಡ ಇಂಥ ಆಮಿಷಕ್ಕೆ ಬಲಿಯಾಗಬಹುದು. ಇದರಿಂದ 108 ಆಂಬ್ಯುಲೆನ್ಸ್ಗಳ ವಿಶ್ವಾಸಾರ್ಹತೆಗೆ ದೊಡ್ಡ ಧಕ್ಕೆಯಾಗುತ್ತೆ. ಇದು ಇಷ್ಟೇ ಅಲ್ಲ, ಇದರ ಮುಂದುವರೆದ ಭಾಗ ಇನ್ನೂ ಕೂಡ ತುಂಬಾನೇ ಜಾಸ್ತಿ ಇದೆ. ಅದನ್ನು ನೀವು ಕವರ್ ಸ್ಟೋರಿಯಲ್ಲಿ ಗಮನಿಸಿದ್ದೀರಿ ಅಂತ ನಾವು ಕೂಡ ಭಾವಿಸ್ತೇನೆ. ಇನ್ಫ್ಯಾಕ್ಟ್ ನಮಗೆ ಈ ರೀತಿ ಕೂಡ ಜನರ ಪ್ರಾಣದ ಜೊತೆಗೆ 108 ಆಂಬ್ಯುಲೆನ್ಸ್ನ ಸಿಬ್ಬಂದಿಗಳು ಆಟ ಆಡ್ತಾರೆ ಅನ್ನೋ ಮಾಹಿತಿ, ಅನ್ನೋ ವಿಷಯ ಬಂದಾಗ ನಮಗೆ ನಂಬೋಕೆ ಸಾಧ್ಯನೇ ಆಗಲಿಲ್ಲ. ಯಾಕೆಂತಂದರೆ ಒಬ್ಬ ರೋಗಿಯ ಪ್ರಾಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಮತ್ತು ನಿಮಗೆ ಗೊತ್ತಿದೆ. ಅದರ ಜೊತೆಗೆ ಆಟ ಆಡ್ತಾರೆ ಅಂತಂದರೆ ಇವರಿಗೆ ಭಲೆ ಅಂತ ನಾವು ಹೇಳಲೇಬೇಕಾಗತ್ತೆ. ಅದರ ಜೊತೆಗೆ ಇಲ್ಲೊಬ್ಬ ಮಾತನಾಡ್ತಾ ಇದ್ದ, ಅವನು ಹೇಳ್ತಿದ್ದ ಆ ಆಸ್ಪತ್ರೆಗೆ ಹೋದರೆ 15% ಕೊಡ್ತಾರಂತೆ, ಇನ್ನೊಂದರಲ್ಲಿ 10 ಕೊಡ್ತಾರಂತೆ. ಅವರ ತಾತನ ಮನೆ ಆಸ್ತಿನ ಇದು ಅಂತ ಕೇಳಬೇಕಾಗತ್ತೆ ಇಲ್ಲಿ. ಯಾಕೆಂತಂದರೆ ಬಡ್ಡಿ ವ್ಯವಹಾರ ಮಾಡಿದ್ರೂ ಕೂಡ ಯಾರು ಅಷ್ಟೊಂದು ಕಮಿಷನ್ ಕೊಡಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾವ ರೀತಿ ಇವರು ರೋಗಿಗಳ ಪ್ರಾಣದ ಜೊತೆಗೆ ಆಟ ಆಡ್ತಾ ಇದ್ದಾರೆ, ಅದರ ಜೊತೆಗೆ ಇದಕ್ಕೆ ಒಂದು ಬ್ರೇಕ್ ಖಂಡಿತವಾಗ್ಲೂ ಬೀಳಲೇಬೇಕಾಗತ್ತೆ. ಆ ಬ್ರೇಕ್ ಬೀಳುತ್ತಾ ಆ ಆಶಯದೊಂದಿಗೆ ನಾನು ಇವತ್ತು ಚರ್ಚೆಯನ್ನು ಶುರು ಮಾಡ್ತಿದ್ದೇನೆ. ಇವತ್ತು ನನ್ನ ಜೊತೆಗೆ ಈ ಚರ್ಚೆಯಲ್ಲಿ ಸಾಕಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಶ್ರೀಧರ್ ಅವರನ್ನ ಸ್ವಾಗತಿಸ್ತೇನೆ, 108 ಆಂಬ್ಯುಲೆನ್ಸ್ ನೌಕರ ಸಂಘದ ರಾಜ್ಯಾಧ್ಯಕ್ಷರು. ನಮಸ್ಕಾರ. ಹಾಗೆ ಪತ್ರಕರ್ತರಾದಂತಹ ಉಗುಮಾರ್ ಶ್ರೀನಿವಾಸ್ ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಆರಾಧ್ಯ ಇದ್ದಾರೆ, ಆರಾಧ್ಯ ಸಮಾಜ ಸೇವಕರು, ಅದರ ಜೊತೆಗೆ ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ 108 ಆಂಬ್ಯುಲೆನ್ಸ್ ಸೇವೆಯಿಂದ. ಯಾವ ರೀತಿ ಮಾತಾಡ್ತೀನಿ. ನಮಸ್ತೆ. ಹಾಗೆ ಜಗದೀಶ್ ಪಾಟೀಲ್ ಇದ್ದಾರೆ, ಇವರು GVKE-MRI ಅಥವಾ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ರಾಜ್ಯದ ಮುಖ್ಯಸ್ಥರು. ನಮಸ್ತೆ. ಹಾಗೆ GVKE-MRIನ ಮಾರ್ಕೆಟಿಂಗ್ ಹೆಡ್ ಪರ್ವೇಜ್ ಇದ್ದಾರೆ. ನಮಸ್ತೆ. ನಮಸ್ಕಾರ. ಹಾಗೆ ಈ ಸ್ಟಿಂಗ್ ಆಪರೇಷನ್ ಸಾರಥ್ಯ ವಹಿಸಿದಂಥ ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಶಿಬ್ರೂರು ಕೂಡ ನನ್ನ ಜೊತೆ ಇದ್ದಾರೆ. ನಮಸ್ತೆ. ನಮಸ್ತೆ. ವಿಜಯಲಕ್ಷ್ಮಿ, ನನಗಂತೂ ನಂಬೋಕೆ ಸಾಧ್ಯ ಆಗಲಿಲ್ಲ. ಯಾಕೆಂತಂದರೆ ರೋಗಿಗಳ ಪ್ರಾಣ, ಯಾಕಂದರೆ ನಮ್ಮ ಪ್ರೀತಿ ಪಾತ್ರರು ಅಂತಂದರೆ ಅವರ ಪ್ರಾಣ ಆರೋಗ್ಯ ಅಂದರೆ ಎಷ್ಟು ಕಾಳಜಿ ನಮಗೆ ಮತ್ತೆ ನಿಮಗೆ ಚೆನ್ನಾಗಿ ಗೊತ್ತು. ನಿಮಗೆ ನಂಬೋಕೆ ಸಾಧ್ಯ ಆಯ್ತಾ ಈ ರೀತಿ ಕೂಡ ಮಾಡ್ತಿದ್ದಾರೆ ಅಂದಾಗ? ಇಲ್ಲ, ನಾನು ಕವರ್ ಸ್ಟೋರಿ ಸ್ಕ್ರಿಪ್ಟಲ್ಲೇ ಬರೆದಿದ್ದೆ. ಯಾಕಂದರೆ ನನಗೆ ಇನ್ಫಾರ್ಮೇಷನ್ ಸಿಕ್ಕಾಗ ನಂಬಿಕೆ ಬರಲೇ ಇಲ್ಲ. ಯಾಕಂದರೆ
ಆಂಬ್ಯುಲೆನ್ಸ್ ಅಂದರೆ ಅವ್ನು ದೇವರೂಪಿ. ಪ್ರಾಣ ಹೋಗೋ ಹೊತ್ತಲ್ಲಿ ಸಂಜೀವಿನಿಯಾಗಿ ಬಂದವ ನಮ್ಮ ಪ್ರಾಣ ರಕ್ಷಿಸ್ತಾನೆ ಅಂತ ಸಂಜೀವಿನಿಂದಲೇ ತಿಳ್ಕೊಂಡಿರ್ತೀವಿ. ಎಷ್ಟೋ ಮಂದಿಗೆ ಆಗಿದ್ದಾರೆ ಅವರು ಸಂಜೀವಿನಿ ಕೂಡ. ಆದರೆ ಅಂಥವರು ಕೂಡ ಅದು ಕೂಡ ಪರ್ಸಂಟೇಜ್ ಲೆಕ್ಕದಲ್ಲಿ ಒಂದು ರೋಗಿಯ ಒಟ್ಟು ಬಿಲ್ಲಲ್ಲಿ 10, 15, 20 ಈ ಮಾಹಿತಿನ ನನಗೆ ತುಮಕೂರಿನ ವರದಿಗಾರರಾಗಿರುವಂಥ ಮಂಜುನಾಥ್ ಪಾಟೀಲ್ ಹೇಳಿದ್ರು. ಹಿಂಗೆ ನಡೀತಿದೆ ಮೇಡಮ್, ನಮ್ಮ ತುಮಕೂರಲ್ಲಂತೂ ಸ್ಪಷ್ಟವಾಗಿ ಸಾಕ್ಷಿಯೇ ಇದೆ, ನನ್ನ ಹತ್ರ ಇದೆ ಅಂತ. ನಾನು ನಂಬಲಿಲ್ಲ, ಕೊಡಿ ನನಗೆ ಅಂತ ಕೊಟ್ಟು ನಾನು ಪರೀಕ್ಷೆ ಮಾಡಬೇಕಾಗತ್ತೆ, ಕವರ್ ಸ್ಟೋರಿಯಲ್ಲಿ ಮಾಡೋ ನನಗೆ ಸಾಕ್ಷಿ ಎಲ್ಲ ಬೇಕಾಗತ್ತೆ ಅಂತ. ಸರಿ ಅಂತ ನಾನು ತಗೊಂಡಾಗ ಅಲ್ಲೆಲ್ಲ ಒಂದು ನಂಬರ್ಗಳ ಲಿಸ್ಟೇ ಕೊಟ್ಬಿಟ್ರು ನನಗೆ. ಆ ಲಿಸ್ಟಿಗೆ ನಾವು ಹೀಗೆ ಕಾಲ್ ಮಾಡಿದ್ವಿ, ಎಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಹಿಂಗೆ ನಾವೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡ್ತಿದ್ದೀವಿ, ನಿಮ್ಮ ಹತ್ರ ಮಾತಾಡಬೇಕು, ಮತ್ತು ನಮಗೊಂದು ಪ್ರೀತಿಪೂರ್ವಕ ನಿಮ್ಗೊಂದು ಗಿಫ್ಟ್ ಕೊಡಬೇಕು, ನಾವು ಸಿಗ್ತೀರಾ ಅಂತ. ಆಮೇಲೆ ಸಿಕ್ಕರೆ ಒಂದು ಸ್ಟೆಪ್ ಫೋನಲ್ಲೇ ಮುಂದೆ ಮಾತಾಡೋಣ, ನಾವು ಹೀಗೆ ಪರ್ಸಂಟೇಜ್ ಬಗ್ಗೆ ಮಾತಾಡಲಿಕ್ಕಿದೆ ನಿಮ್ಮಂತಂದರೆ ನಾವು ಅಷ್ಟೂ ಮಂದಿ ಫೋನ್ ಮಾಡಿದ್ರು ಎಲ್ಲರೂ ಉತ್ಸುಕರಾಗಿ ಬನ್ನಿ 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 ಅಂತ ಎಲ್ಲರೂ ಪ್ರತಿಯೊಬ್ಬರು ಕೂಡ. ಸೊ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು. ನಾವು ಜಸ್ಟ್ ಟೆಸ್ಟ್ ಮಾಡಿದ್ದು, ಅಂದರೆ ಒಂದು ಇಡೀ ಅನ್ನನ ಬೆಂದಿದ್ಯಾ ಅನ್ನೋದಕ್ಕೆ ಒಂದು ಕಾಳು ತೆಗೆದು ನೋಡೋಣ ಅಂತ ಟ್ರೈ ಮಾಡಿದ್ದು. ತೆಗೆದು ಅಷ್ಟೂ ಕಾಳುಗಳು ಕೂಡ ಬೆಂದೋಗಿತ್ತು. ಅಂದರೆ ಕಮಿಷನ್ ಹಬ್ಬೆ ಅವರಿಗೆ ಒಳ್ಳೆ ಇದಾಗಿತ್ತು. ಇನ್ನು ಸ್ಟಾರ್ಟೇ ಮಾಡಿಬಿಡೋಣ ಅಂತ ಹೇಳ್ಕೊಂಡು ನಾಳೆನೇ ಬರ್ತೀವಿ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಜಾಗದಲ್ಲಿ ನಿಲ್ಲಿಸಿ, ಬಟ್ ಇಟ್ಸ್ ವೆರಿ ಒಂಥರ ಚಾಲೆಂಜಿಂಗ್ ಟಾಸ್ಕ್ ಕೂಡ. ಯಾಕಂದ್ರೆ ಈಗ 108 ಹೆಂಗಂದ್ರೆ ಅದು ಕಪ್ಪೆಯನ್ನು ಹಿಡ್ದಂಗೆ. ಅವರು ಈ ಜಾಗದಲ್ಲಿ ಇದ್ರೆ ನೆಕ್ಸ್ಟ್ ಎಮರ್ಜೆನ್ಸಿ ಬಂದ ತಕ್ಷಣ ಅವ್ರು ಬೇರೆ ಪ್ಲೇಸಲ್ಲಿ ಇರ್ತಾರೆ, ನಾವು ಅವ್ರ ಹಿಂದೆ ಹೋಗ್ಬೇಕು. ನಾವು ಅದರಲ್ಲಿ ಎಷ್ಟೋ ಇದರಲ್ಲಿ ಒಂದು 108 ಸಿಕ್ತು ಅಂತಂದ್ರೆ ಹಿಂದೆನೇ ಹೋಗ್ತಿದ್ವಿ. ಆಮೇಲೆ ಅದು ಒಂದು ಜಿಲ್ಲೆ ಗಡಿ ದಾಟಿತಂದ್ರೆ ಇದು ನೆಕ್ಸ್ಟ್ ಜಿಲ್ಲೆಗೆ ಹೋಗುತ್ತೆ, ವಾಪಸ್ ಬರೋಣ ಅಂತ ಮತ್ತೆ ವಾಪಸ್ ಬರೋದು. ಆಮೇಲೆ ಇಲ್ಲಿ ಬೆಂಗಳೂರು ತನಕ ಬರೋದು, ಇಲ್ಲಿ ನೆಲಮಂಗಲ ಇದಿದೆಯಲ್ಲ ಟೋಲು, ಅಲ್ಲಿವರೆಗೆ ಬರೋದು. ಅವ್ರು ಟೋಲ್ ದಾಟಿ ಇವ್ರು ಬೆಂಗಳೂರಿಗೆ ಹೋಗ್ತಿದ್ದಾರೆ ಅನ್ನೋ, ಯಾರು ಒಂದು 108 ಡ್ರೈವರನ್ನು ಹಿಡಿಯೋದೇ ಕಷ್ಟ ಆಗ್ಬಿಡ್ತು. ಕೊನೆಗೆ ಏನೋ ಲಕ್ ಚೆನ್ನಾಗಿತ್ತು ಅನ್ಸುತ್ತೆ, ಅವ್ರ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಪ್ರತಿಯೊಬ್ರು ಸಿಕ್ಕರು, ನೇರವಾಗಿ ಯಾವುದೇ ಮುಲಾಜಿಲ್ಲ, ಒಂದಿಬ್ರು 3 ಬಿಟ್ರೆ. ಅಂದ್ರೆ ಕೆಲವರಿಗೆಲ್ಲ ಈ ತುಂಬಾ ಒಳಗೆ ಇಂಟೀರಿಯರ್ ಇರ್ತಾರಲ್ಲ, ಈ ಪಾವಗಡದ ಪವಿತ್ರ ಅನ್ನೋರಿಗೆ ಅವ್ರು ಅಮಾಯಕರು, ಅವ್ರಿಗಿಂತ ಎಕ್ಸ್ಪೋಸ್ ಆಗಿಲ್ಲ, ಅವರು ಸಿಕ್ಕದ ಅವಕಾಶ ಬಿಡಲ್ಲ, ಆದ್ರೆ ಎಕ್ಸ್ಪೋಸೇ ಆಗಿಲ್ಲ ಅವ್ರಿಗೆ, ವಿಷಯನೇ ಬಟ್ ಅವ್ರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಬೆಂಗಳೂರಿನಂತ ಸಿಟಿ ಅಥವಾ ತುಮಕೂರಿಗೆ ಬರಕ್ಕೂ ಅವಕಾಶ ಇಲ್ಲ, 100 ಕಿಲೋಮೀಟರ್ ಡಿಸ್ಟೆನ್ಸ್ ಅದೆಲ್ಲ ಇದೆಯಂತೆ ಇದರಲ್ಲಿ ಒಂದು ಆಂಬ್ಯುಲೆನ್ಸ್ಗೆ ಇಷ್ಟೇ ಡಿಸ್ಟೆನ್ಸ್ ಅಂತ. ಸೊ ಹಾಗಾಗಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಬಟ್ ಅವಕಾಶ ಸಿಕ್ಕರೆ ಬಳಸ್ಕೊಳ್ತೀನಿ ಅಂತಲೂ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರಿಗೂ ಇದರ ಒಂದು ಕಮಿಷನ್ ಆಸೆ ಎಷ್ಟು ಮಟ್ಟಿಗಿದೆ, ಆದ್ರೆ ಅವ್ರು ಮಾಡ್ತಿರೋದು ಸೇವೆ, ಅದು ಬಡವರ ಸೇವೆ. ಶ್ರೀಮಂತರಾದ್ರೆ ಹೋಗ್ತಾರೆ, ದೊಡ್ಡ ಆಂಬ್ಯುಲೆನ್ಸ್ ಮಾಡ್ತಾರೆ. ಬಟ್ ಎಷ್ಟೋ ಜನ ಪಾಪ ಊಟಕ್ಕಿಲ್ಲದ ಸಂದರ್ಭದಲ್ಲಿ ಆರೋಗ್ಯ ಹಾಳಾಗಿ ಬಿಲ್ ಕಟ್ಟಕ್ಕಾಗದೆ ಇರುವಂತ ಸಂದರ್ಭದಲ್ಲಿ ಇವ್ರು ಈ ರೀತಿ ಮಾಡ್ತಿದಾರಲ್ಲ, ಇದು ನಿಜವಾಗ್ಲೂ ನಮ್ಗೆ ಆಪರೇಷನ್ ಆದಾಗ ನಮ್ಗೆ ನಂಬಕ್ಕಾಗಿಲ್ಲ. ಅವರ ಒಂದು ಮಾತು ಕೇಳುವಾಗ, ನಾವು ಡೈರೆಕ್ಟ್ ಮಾತಾಡ್ತಿರುವಾಗ ಯಪ್ಪ ಅನ್ಸ್ಬಿಡ್ತು ನಮ್ಗೆ. ತುಂಬಾ ಪಕ್ಕಾ ಪ್ರೊಫೆಷನಲ್ ಬಿಸ್ನೆಸ್ ಮನ್ಗಳ ತರ ಮಾತಾಡ್ತಾರೆ. ಪಕ್ಕ ಅದು ಏನು ಇಷ್ಟಾದ್ರೆ ಆಮೇಲೆ ಮತ್ತೆ ಅವ್ರು ಕೆಲವರೆಲ್ಲ ಎಷ್ಟು ಶಾರ್ಪ್ ಇರ್ತಾರೆ ಅಂದ್ರೆ, ಒಬ್ಬ ನೀವು ಮೋಸ ಮಾಡಬಾರ್ದು, ಆಮೇಲೆ ನಮ್ಗೆ ಮೋಸ ಮಾಡಬಾರ್ದು ಅಂತ. ಆಮೇಲೆ ಇನ್ನು ಕೆಲವು ಆಂಬ್ಯುಲೆನ್ಸ್ನವರು, ಕೊರಟಗೆರೆ ಆಂಬ್ಯುಲೆನ್ಸ್ನವರು ಫಸ್ಟ್ ಒಪ್ಕೊಂಡ್ರು. ಅವ್ರಿಗೆ ಯಾಕೋ ಅದ್ರ ಡೌಟ್ ಬಂತು, ಒಬ್ಬ ಹಿಂದಿಂದ ಹಿಂಗ್ ಅಂತಾನೆ ಹೇಳ್ಬೇಡ ಇದು ಕಮಿಷನ್ ಹೇಳ್ಬೇಡ ಅಂತ. ಸೊ ಅಂದ್ರೆ ಅವರು ಶಾರ್ಪು ಇರ್ತಾರೆ, ತಾವು ಮಾಡೋದು ತಪ್ಪು ಅನ್ನೋಂಥದ್ದು ಗೊತ್ತು. ಬಟ್ ಎಲ್ಲೋ ಅಂದ್ರೆ ಇದರಲ್ಲಿ ಆಂಬ್ಯುಲೆನ್ಸ್ನವ್ರದ್ದು ತಪ್ಪಿರುತ್ತೆ, ಅದೇ ರೀತಿ ಖಾಸಗಿ ಆಸ್ಪತ್ರೆಗಳದ್ದು. ಎಕ್ಸಾಕ್ಟ್ಲಿ. ನಾನು ಮತ್ತೆ ನಿಮ್ಮನ್ನ ಮಾತಾಡ್ತೀನಿ ವಿಜಯಲಕ್ಷ್ಮಿ ಅವರೇ. ವೀಕ್ಷಕರೇ, ಇಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅಟ್ಟಹಾಸ ಆಗ್ತಿದೆ, ಯಾವ ರೀತಿ ರೋಗಿಗಳನ್ನ ಕಿತ್ತು ತಿನ್ನುವಂತಹ ಪ್ರಯತ್ನ ಇಲ್ಲಿ 108 ಅಲ್ಲಿ ನಡೀತಾ ಇದೆ ಅಂತ. ಎಲ್ಲರೂ ಕೂಡ ಇದೇ ರೀತಿ ಅಂತ ನಾವು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ನಾನು ಅವಾಗಲೇ ಹೇಳ್ದಂಗೆ ಎಲ್ಲೋ ಒಂದು 50 ಹಣ್ಣಿದ್ರೆ ಅದರಲ್ಲಿ 2-3 ಕೊಳೆತ ಹಣ್ಣುಗಳು ಈ ರೀತಿ ನಮಗೆ ಸಿಗ್ತಾ ಹೋಗ್ತವೆ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕಾಡುತ್ತೆ, ಏನು ಅಂತಂದ್ರೆ, ಇದು 108 ಸಿಬ್ಬಂದಿಗಳು ದುಡ್ಡಿನ ಆಸೆಗೆ ಈ ರೀತಿ ಮಾಡ್ತಾರೆ, ಆದ್ರೆ ಖಾಸಗಿ ಆಸ್ಪತ್ರೆಯವರ ನೈತಿಕತೆ ಎಲ್ಲಿ ಹರಾಜಾಗ್ತಿದೆ ಅದು ಕೂಡ ಮಾತಾಡಬೇಕಾಗತ್ತೆ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ.